ಹಾಯ್ ಹಲೋ, ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನಿವತ್ತು ಮಾವಿನಕಾಯಿ ಜಾಮನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತಂದರೆ ನೋಡಿ, ಮಾವಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗ್ಲಿಕ್ಕೆ ಬಂದಿತ್ತು. ಈ ರೀತಿಯಾಗಿ ತುರಿದಿಟ್ಕೊಳ್ಬೇಕು. ನಂತರ 1.5 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಚಮಚದಷ್ಟು ತುಪ್ಪ ಬೇಕಾಗುತ್ತೆ, ಸ್ವಲ್ಪ ಉಪ್ಪು ಮತ್ತು 3ರಿಂದ 4 ಏಲಕ್ಕಿ ಪೌಡರ್ ಮಾಡಿಟ್ಕೊಳ್ಬೇಕು. ನಂತರ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದ ನಂತರ ನಾವು ತುರಿದಿಟ್ಟಿರುವಂಥ ಮಾವಿನಕಾಯನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿತಾನೇ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ತುಂಬ ಟೈಮ್ ಏನು ಬೇಕಾಗಿರೋದಿಲ್ಲ ಇದಕ್ಕೆ. ನೋಡಲಿಕ್ಕೆ ತುಂಬ ಟೈಮ್ ಬೇಕೇನೋ ಅನಿಸುತ್ತೆ, ಆದರೆ 3ರಿಂದ 4 ನಿಮಿಷದಲ್ಲಿ ಇದು ರೆಡಿಯಾಗಿತ್ತು. ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮೊದಲಿಗೆ ಮಾವಿನಕಾಯಿ ಹುರಿದಿರೋದ್ರಿಂದ ಸಕ್ಕರೆ ಬೇಗ ಕರಗತ್ತೆ. ಕರಗಿ ಚೆನ್ನಾಗಿ ಮಾವಿನಕಾಯಿ ಬೇಯುತ್ತೆ. ತುಂಬ ಹುಳಿ ಮಾವಿನಕಾಯಿ ತೊಗೊಂಡ್ರೆ ಸಕ್ಕರೆಯನ್ನು ಜಾಸ್ತಿ ಹಾಕ್ಕೊಳ್ಬೇಕು. ನಾನು ತುಂಬ ಹುಳಿ ಇರೋ ಮಾವಿನಕಾಯಿ ತೊಗೊಂಡಿರಲಿಲ್ಲ, ಹಾಗಾಗಿ ಜಾಸ್ತಿ ಸಕ್ಕರೆ ಹಿಡಿಸಲಿಲ್ಲ. ನೋಡಿ, ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಈಗ ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಪೌಡರನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮನೇಲಿ ಮಕ್ಕಳಿದ್ದರೆ ಈ ರೀತಿಯಾಗಿ ಹೊಸ ಹೊಸ ರೆಸಿಪಿ ಮಾಡ್ತಾಯಿದ್ರೆ ಮಕ್ಕಳಿಗೆ ಖುಷಿ ಆಗುತ್ತೆ. ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ತಿನ್ಲಿಕ್ಕೆ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಅಂತ. ಇವಾಗ ಆಗ್ತಾ ಬಂತು, ತಳ ಬಿಡ್ತಾ ಇದೆ. ತಳ ಬಿಟ್ಟ ನಂತರ ಇದು ರೆಡಿಯಾಗಿದೆ ಅಂತ ಅರ್ಥ. ಇದೇ ರೀತಿ ನಾವು ಬೇರೆ ಹಣ್ಣುಗಳಲ್ಲಿಯೂ ಸಹ ನಾವು ಜಾಮನ್ನು ಮನೆಯಲ್ಲೇ ತಯಾರಿಸ್ಬೋದು. ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ನಮಗೆ ಆಗಿದೆ ಅಂತ ಗೊತ್ತಾಗಲಿಕ್ಕೆ ಈ ರೀತಿಯಾಗಿ ಸ್ವಲ್ಪ ತಗೊಂಡು ಬೆರಳಲ್ಲಿ ನೋಡಬೇಕು. ಅದು ಒಂದೆಳೆ ಪಾಕ ಕಾಣಿಸುತ್ತೆ, ಆವಾಗ ನಮಗೆ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲು ಇಡಬೇಕು. ತುಂಬ ಬಿಸಿ ಇರುವಾಗಲೇ ಇದನ್ನು ಡಬ್ಬಿಲಿ ಹಾಕಿ ಇಡಬಾರ್ದು. ಅದನ್ನು ತಣ್ಣಗೆ ಮಾಡಲು ಇಡಬೇಕು. ತಣ್ಣಗಾದ ನಂತರ ಪೂರ್ತಿ ತಣ್ಣಗಾಗೋವರೆಗೂ ಇದನ್ನು ಆರಿಸಬೇಕು. ನಂತರ ಇದನ್ನು ಡಬ್ಬದಲ್ಲಿ ಹಾಕಿಡ್ಬೋದು. ಇವಾಗ ನಾನು ಸ್ವಲ್ಪ ತುಪ್ಪ ಹಾಕಿ ಬ್ರೆಡ್ಡನ್ನು ಬಿಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಜಾಮ್ ಹಚ್ಬೋದು ಮಾಡ್ತಾಯಿದ್ದೀನಿ. ಇವಾಗ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಜಾಮ್ ಕೂಡ ತಣ್ಣಗಾಗಿದೆ. ಹಾಗೆ ನಾನು ಗಾಜಿನ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಟ್ಟು ನೀವು ತಿನ್ಬೋದು. ನೋಡಿ, ಈ ರೀತಿಯಾಗಿ ಕೊಟ್ಟರೆ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.